ಜೊತೆಗೆ ಮಣ್ಣಿನ ಗಣಪತಿ ಮೂರ್ತಿಗಳನ್ನ ತಗೊಳ್ಳಿ ಅಂದ್ರೆ ತಗೊಳ್ತಾ ಇಲ್ಲ. ಎಸ್, ರಾಜಧಾನಿಯಲ್ಲಿ ತಗ್ತಾ ಇಲ್ಲ. ಇತ್ತ ಪಿಒಪಿ ಗಣಪತಿಗಳ ಕಾರುಬಾರು. ಬಿಬಿಎಂಪಿ ಎಷ್ಟೇ ತಿಪ್ಪಲಾಗ ಹಾಕಿದ್ರು ಡೋಂಟ್ ಕೇರ್ ಅಂತಿದ್ದಾರೆ. ಬಿಬಿಎಂಪಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾರೂ ಕೂಡ ತಲೆ ಕೆರೆಸ್ಕೊಳ್ತಾ ಇಲ್ಲ. ಪಿಒಪಿ ಗಣಪತಿಗೆ ಬೇಕು ಅಂತ ಪಟ್ಟಿರುತ್ತಾರೆ. ಇತ್ತ ಕಷ್ಟಪಟ್ಟು ಮಣ್ಣಿನ ಮೂರ್ತಿಗಳನ್ನ ತಯಾರಿಸಿ ಮಾರುಕಟ್ಟೆಗೆ ತಗೊಂಡ್ ಬಂದ್ರು ಕೂಡ ಯೂಸೇ ಇಲ್ಲ. ಪಿಒಪಿ ಗಣಪತಿ ವಿಗ್ರಹಗಳ ಹಾವಳಿಯಿಂದ ಬೇಡಿಕೆ ಕುಸಿತಾ ಇದೆ. ಇತ್ತ ಬಿಬಿಎಂಪಿಗೆ ತಲೆನೋವು ಹೆಚ್ಚಾಗ್ತಾ ಇದೆ. ಪಿಒಪಿ ವಿಗ್ರಹಗಳು ಏನೋ ಅಗ್ಗ ಮತ್ತು ಸುಲಭವಾಗಿ ಸಿಗುತ್ತೆ ಅಂತ ಎಲ್ಲರೂ ಕೂಡ ಇವನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಇದು ಎಷ್ಟು ಮಾರಕ ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಾಗ್ತಾ ಇದೆ. ಮಣ್ಣಿನ ಗಣಪತಿಗಳನ್ನ ತಗೊಳ್ಳಿ ಅಥವಾ ಮಣ್ಣಿನ ಗಣಪತಿಗಳನ್ನ ಇಡಿ ಅಂತ ಹೇಳಿದ್ರೆ ಯಾರೊಬ್ರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡ್ತಾ ಇದ್ದೀರಾ ಪಿಒಪಿ ಗಣಪತಿಗಳಿದು. ಇದರಿಂದ ಎಷ್ಟು ತೊಂದರೆ ಆಗುತ್ತೆ ಅಂತಂದ್ರೆ ಎಲ್ಲಿ ಸಿಕ್ಕರೆ ಅಲ್ಲ ಹಾಕ್ತಾರೆ. ಕೆರೆಗಳು, ಬಾವಿಗಳು, ನೀರೆಲ್ಲ ಕಾಣಿಸುತ್ತೋ ಅಲ್ಲಿ ಹಾಕ್ತಾರೆ. ಅದರಿಂದ ಎಷ್ಟು ರೋಗ ರುಜಿನಗಳು ಹೆಚ್ಚಾಗುತ್ತೆ. ಅದರಿಂದ ಸಾಂಕ್ರಾಮಿಕ ರೋಗಗಳು ಕೂಡ ಹೆಚ್ಚಾಗುತ್ತೆ. ಅದ್ಯಾವುದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಪಿಒಪಿ ಗಣಪತಿಗಳ ಕಾರುಬಾರಿಗೆ ಬಿಬಿಎಂಪಿನೇ ಬೆಚ್ಚಿ ಬಿದ್ದುಬಿಟ್ಟಿದೆ. ಹಬ್ಬ ಬಂತು ಅಂದರೆ ಸಾಕು ಈ ರೀತಿಯಾದಂತಹ ತೊಂದರೆಗಳು ಹೆಚ್ಚಾಗ್ತಾನೆ ಇರುತ್ತೆ. ಬಿಬಿಎಂಪಿಯಿಂದ ಏನೇ ಒಂದಷ್ಟು ಕಡಿವಾಣ ಹಾಕೋದಕ್ಕೆ ಮುಂದಾದರೂ ಕೂಡ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಬಿಬಿಎಂಪಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಕೂಡ ಕ್ಯಾರೆ ಅಂತ ಇಲ್ಲ ಜನರು. ಆ ರೀತಿಯಾದಂತಹ ಒಂದು ಏನು ಹೇಳ್ತಾರೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಮಾಡೋದೇ ಹಿಂಗೆ. ನಾವು ಪಿಒಪಿ ಗಣೇಶ ಮೂರ್ತಿಗಳನ್ನು ತರ್ತೀವಿ, ಅದನ್ನೇ ವಿಜೃಂಭಿಸಿ ಎಲ್ಲಿ ಬೇಕೋ ಅಲ್ಲಿ ಹಾಕ್ತೀವಿ ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದ್ದಾರೆ, ಗಮನಿಸ್ಬೋದು. ಇತ್ತ ಕಲ್ಯಾಣಿಗಳಲ್ಲಿ, ಕೆರೆಗಳಲ್ಲಿ ಇಷ್ಟಿಷ್ಟು ದೊಡ್ಡ ಪಿಒಪಿ ಗಣೇಶ ಮೂರ್ತಿಗಳನ್ನು ಎಸಿತಾ ಇದ್ದಾರೆ ಅಥವಾ ವಿಸರ್ಜನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಯಾವಾಗ ಅನ್ನುವಂಥ ಪ್ರಶ್ನೆ ಮಾತ್ರ ಉದ್ಭವ ಆಗ್ತಾ ಇದೆ. ಇತ್ತ ಗಣಪತಿ ಮೂರ್ತಿಗಳನ್ನ ಅಂದರೆ ಪಿಒಪಿ ಗಣಪತಿ ಮೂರ್ತಿಗಳನ್ನ ಯಾಕೆ ಅಂದರೆ ಇದು ಸ್ವಲ್ಪ ಏನೋ ಅಂದರೆ ಕಡಿಮೆ ರೇಟಲ್ಲೇ ಸಿಗುತ್ತೆ, ಬೇಗ ವಿಸರ್ಜನೆ ಮಾಡೋದಕ್ಕೂ ಉತ್ತಮ ಅಂತ ಅಂದುಕೊಳ್ತಾರೆ. ಅದರಿಂದ ಆಗುವಂತಹ ಎಫೆಕ್ಟ್ ಮಾತ್ರ ಅವರಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಸಿಕ್ಕರೆ ಅಲ್ಲಿ ಗಣಪತಿಗಳನ್ನು ಎಸಿತಾರೆ. ನಿನ್ನೆ ನಗರದಲ್ಲಿ ಒಂದೇ ದಿನ ಸಾವಿರಾರು ಗಣಪತಿ ಮೂರ್ತಿಗಳ ವಿಸರ್ಜನೆ ಆಗಿದೆ. ಯಡಿಯೂರು ಕೆರೆಯಲ್ಲಿ ಮೊದಲ ದಿನವೇ 78,000 ಗಣಪತಿ ಮೂರ್ತಿಗಳ ವಿಸರ್ಜನೆ ಆಗಿರುವಂಥದ್ದು. ಒಂದಲ್ಲ ಎರಡಲ್ಲ, 78,000 ಗಣಪತಿ ಮೂರ್ತಿಗಳ ವಿಸರ್ಜನೆ ಆಗಿದೆ. ಮಣ್ಣಿನ ಗಣಪತಿ ಮೂರ್ತಿಗಳ ಜೊತೆಗೆ ಪಿಒಪಿ ಗಣಪತಿ ಮೂರ್ತಿಗಳ ವಿಸರ್ಜನೆಯೂ ಕೂಡ ಆಗಿರುವಂಥದ್ದು. 76,000 ಮಣ್ಣಿನ ಗಣಪತಿ ಇದ್ರೆ ಇತ್ತ 1,600 ಪೇಪರ್ ಗಣಪತಿ, ಹಾಗೆ 200ಕ್ಕೂ ಹೆಚ್ಚು ಪಿಒಪಿ ಗಣಪತಿ ವಿಸರ್ಜನೆ ಆಗಿದೆ. ಈ ಮೂಲಕ ಪಿಒಪಿ ಗಣಪತಿಗಳಿಗೂ ಮಾರು ಹೋಗಿದ್ದಾರೆ ಸಿಲಿಕಾನ್ ಸಿಟಿಯ ಜನರು. ನೋಡೋದಕ್ಕೆ ಬಹಳ ಮುದ್ದಾಗಿ ಕಾಣಿಸ್ತಾ ಇರುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿಒಪಿ ಮೂರ್ತಿಗಳು ಎಲ್ಲೆಲ್ಲೂ ಕೂಡ ರಾರಾಜಿಸ್ತಾ ಇದೆ ಅಂತಲೇ ಹೇಳ್ಬೋದು. ಮಣ್ಣಿನ ಮೂರ್ತಿಗಳ ಜೊತೆಗೆ ಪಿಒಪಿ ಏನು ಈಗಾಗಲೇ ಹೇಳಿದಾಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳು ಎಲ್ಲಂದರಲ್ಲೇ ಸಾಗಿಬಿಟ್ಟಿದ್ದಾರೆ. ಯಡಿಯೂರು ಕೆರೆಯಲ್ಲಿ ಪಿಒಪಿ ಮೂರ್ತಿಗಳ ಹಾವಳಿ ಜೋರಾಗಿತ್ತು ಅಂತಲೇ ಹೇಳ್ಬೋದು. ಗಮನಿಸ್ಬೋದು ದೃಶ್ಯಗಳನ್ನು. 76,000 ಮಣ್ಣಿನ ಗಣಪತಿ ನಿನ್ನೆ ಒಂದೇ ದಿನ ವಿಸರ್ಜನೆ ಆಗಿದೆ. ಪೇಪರ್ ಗಣಪತಿಗಳು ತೇಲಾಡುತ್ತೆ ಮೇಲೆ. 1,600 ಪೇಪರ್ ಗಣಪತಿ, ಹಾಗೆ 200ಕ್ಕೂ ಹೆಚ್ಚು ಪಿಒಪಿ ಗಣಪತಿಗಳ ವಿಸರ್ಜನೆ ಆಗಿದೆ. ಈ ಮೂಲಕ ಪಿಒಪಿ ಗಣಪತಿಗಳಿಗೂ ಮಾರು ಹೋಗಿದ್ದಾರೆ ಸಿಲಿಕಾನ್ ಸಿಟಿಯ ಜನರು. ಬಿಬಿಎಂಪಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಜನರೇನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಯ್ಯ ಬಿಡು, ಏನು ಬಿಬಿಎಂಪಿ ತಾನೇ ನೋಡ್ಕೊಂಡ್ರೆ ಆಯಿತು, ಒಂದಷ್ಟು ದಂಡ ಕಟ್ಟಿದ್ರೆ ಆಯಿತು, ಯಾಕೆ ತಲೆ ಕೆಡಿಸ್ಕೋಬೇಕು, ತಂದ್ರೋ ಮೂರ್ತಿನ ಹೆಸರು ನೀರಲ್ಲಿ, ಇಷ್ಟೇ ಇದೇ ಆಗ್ತಾ ಇರೋದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. ಜನ ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಏನು BBMP ವ್ಯಾಪ್ತಿಯಲ್ಲಿ ಈಗಾಗಲೇ ಹೇಳ್ದಾಗೆ
ಸಂಚಾರಿ ವಿಸರ್ಜನಾ ಟ್ಯಾಂಕ್ಗಳು ಮತ್ತು 39 ಕಲ್ಯಾಣಿಗಳಲ್ಲಿ ಒಟ್ಟು ಮೂರ್ತಿ ವಿಸರ್ಜನೆ ನಡೆದಿದೆ. ಇದರಲ್ಲಿ ಸಾಕಷ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ POP ಮೂರ್ತಿಗಳೇ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಹರ್ಷಿತಾ ಪಾಟೀಲ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಹರ್ಷಿತಾ, POP ವಿಗ್ರಹಗಳನ್ನ BBMP ನಿಷೇಧಿಸಿದೆ, ಆದರೂ ಕೂಡ ಜನ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ನೆನ್ನೆ ಒಂದೇ ದಿನ 79,000 ವಿಗ್ರಹಗಳನ್ನ ವಿಸರ್ಜನೆ ಮಾಡಲಾಗಿದೆ. ಯಾಕೆ ಜನ ಹಿಂಗಾಡ್ತಾ ಇದ್ದಾರೆ ಅಂತ? ಎಸ್ ಚಂದ್ರಕಲಾ, ಈಗಾಗಲೇ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಸಿಲಿಕಾನ್ ಸಿಟಿ ಜನ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅಂದ್ರೆ ಈಗಾಗಲೇ BBMP ಗಣೇಶನ ವಿಸರ್ಜನೆಗೆ ಹಲವಾರು ಸೂಚನೆಗಳನ್ನ ಕೂಡ ನೀಡಿದೆ, ಗೈಡ್ಲೈನ್ಸ್ ಗಳನ್ನ ಕೂಡ ಬಿಡುಗಡೆ ಮಾಡಿದೆ. POP ಗಣೇಶಗಳನ್ನ ತಗೊಳ್ಬಾರ್ದು, ಹೆಚ್ಚಾಗಿ ಮಣ್ಣಿನ ಗಣೇಶಗಳನ್ನೇ ಪ್ರತಿಷ್ಠಾಪನೆ ಮಾಡ್ಬೇಕು ಅಂದ್ರೂ ಕೂಡ ಕೆಲವರು ಏನಂತಂದ್ರೆ ತಮ್ಮ ನೆಚ್ಚಿನ ಗಣೇಶನ ಅಂದ್ರೆ ಕೆಲವೊಂದು ಡಿಸೈನ್ ಗಳನ್ನ ಇಷ್ಟಪಟ್ಟು POP ಗಣೇಶನನ್ನೇ ಖರೀದಿ ಮಾಡಿರುವಂತದ್ದು. ಹೀಗಾಗಿ ಮೊದಲ ದಿನವೇ ಎಷ್ಟು ಯಡೂರುಕೆರೆಯಲ್ಲಿ ಈಗಾಗಲೇ 78,000ಕ್ಕೂ ಹೆಚ್ಚು ಗಣೇಶ ವಿಸರ್ಜನೆಯನ್ನು ಕೂಡ ಮಾಡಲಾಗಿರುವಂತದ್ದು. ಅದರಲ್ಲಿ ಹೆಚ್ಚಾಗಿ ಅಂದ್ರೆ 1,000ಕ್ಕೂ ಹೆಚ್ಚು ಏನಂತಂದ್ರೆ ಗಣೇಶನ POP ವಿಗ್ರಹಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ BBMP ಎಷ್ಟೇ ರೀತಿಯಾಗಿ ಅವ್ರಿಗೆ ಸೂಚನೆಯನ್ನ ಕೊಟ್ಟರು, ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದ್ರು ಕೂಡ ಜನ ಮಾತ್ರ ಕೇರ್ ಮಾಡ್ತಾ ಇಲ್ಲ. ಮಣ್ಣಿನ ಗಣೇಶನನ್ನ ಬಿಟ್ಟು ಈ POP ಗಣೇಶಗಳಿಗೆ ಹೆಚ್ಚಾಗಿ ಮೊರೆ ಹೋಗಿರೋದ್ರಿಂದ ಈಗಾಗಲೇ ಕೆರೆಗಳಲ್ಲೂ ಕೂಡ ನಿನ್ನೆಯಿಂದ ವಿಸರ್ಜನೆಯನ್ನ ಕೂಡ ಮಾಡಲಾಗಿರುವಂತದ್ದು. ಆದ್ರೆ ಕೆರೆಯಲ್ಲಿ ಸಂಪೂರ್ಣವಾಗಿ POP ಗಣೇಶಗಳು ಕೂಡ ಅದೇ ರೀತಿಯಾಗಿ ತೇಲ್ತಾ ಇದಾವೆ. ಮಣ್ಣಿನ ಗಣೇಶಗಳು ಮಾತ್ರ ಏನಿದಾವೆ ಅಂತಂದ್ರೆ ಕರಗ್ತಾ ಇದಾವೆ. ಆದ್ರೆ POP ವಿಗ್ರಹಗಳೇನಿದಾವೆ ಹಾಗೆ ನೀರ್ ಮೇಲೆಗಳೇ ತೇಲ್ತಾ ಇದಾವೆ. ಅದರಲ್ಲೂ ಕೂಡ ಪೊಲ್ಯೂಷನ್ ಕೂಡ ಹೆಚ್ಚಾಗಿ ಆಗ್ತಾ ಇರುವಂತದ್ದು. ಜೊತೆಗೆ ಏನಂತಂದ್ರೆ ಈಗ ಹಾರಗಳಿರತ್ತೆ, ಇದು ಇರತ್ತೆ, ಅದನ್ನು ಕೂಡ ಹಾಗೆ ಬಿಡ್ಲಾಗ್ತಾ ಇದೆ. ಇದರಿಂದ ಕೆರೆಯಲ್ಲಿ ಸಂಪೂರ್ಣವಾಗಿ ಕಸ ತುಂಬಿಕೊಂಡಿರುವಂತದ್ದು. ಅದರ ಜೊತೆಗೆ POP ವಿಗ್ರಹಗಳಿಂದಲೂ ಕೂಡ ಪೊಲ್ಯೂಷನ್ ಕೂಡ ಉಂಟಾಗ್ತಾ ಇರುವಂತದ್ದು. ಎಷ್ಟೇ BBMP ಪ್ರತಿ ಬಾರಿ ಕೂಡ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಜನ ಕೂಡ ಕೇರ್ ಮಾಡ್ತಾ ಇಲ್ಲ, ಯಾವುದೇ ರೂಲ್ಸ್ ಗಳಿಗೂ ಕೇರ್ ಮಾಡ್ತಾ ಇಲ್ಲ. ಈಗಾಗಲೇ BBMP ಏನಂತಂದ್ರೆ ಗಣೇಶನ ವಿಸರ್ಜನೆಗಾಗಿ ಏನಂತಂದ್ರೆ 41 ಟ್ಯಾಂಕರ್ ಗಳನ್ನ ಕೂಡ ಇದ್ ಮಾಡಿರುವಂತದ್ದು, ವಾಹನಗಳ ವ್ಯವಸ್ಥೆನ ಕೂಡ ಮಾಡಲಾಗಿರುವಂತದ್ದು. ಏನಂದ್ರೆ QR ಕೋಡ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿರುವಂತದ್ದು. QR ಕೋಡ್ ಸ್ಕ್ಯಾನ್ ಮಾಡೋದ್ರ ಮೂಲಕ ವಿಸರ್ಜನೆಗೆ ಈಗ ಕೆಲವು ಎತ್ತರದ ಗಾತ್ರದ ವಿಗ್ರಹಗಳು ಕೂಡ ಇರ್ತವೆ, ಅವುಗಳನ್ನ ಸಾಗಣೆ ಮಾಡ್ಬೇಕು, ವಿಸರ್ಜನೆ ಮಾಡ್ಬೇಕು ಅಂದ್ರೆ ಕೆಲವು QR ಕೋಡ್ ಅನ್ನ ಮಾಡಿ ಅದರಿಂದ ಸ್ಕ್ಯಾನ್ ಮಾಡೋ ಮೂಲಕ ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ಅವ್ರು ಪಡೆದುಕೊಳ್ಬಹುದು, ಸಹಾಯವನ್ನು ಕೂಡ ಪಡೆದುಕೊಳ್ಬಹುದು. ಆದ್ರೆ ಜನ ಮಾತ್ರ ಅದಕ್ಕೆ ಯಾವುದಕ್ಕೂ ಕೇರ್ ಮಾಡ್ತಲ್ಲ. ಹೆಚ್ಚಾಗಿ ಮಣ್ಣಿನ ಗಣೇಶನನ್ನ ಬಿಟ್ಟು POP ಗಣೇಶಗಳಿಗೆ ಹೆಚ್ಚಾಗಿ ಈ ಬಾರಿ ಮೊರೆ ಹೋಗ್ತಾ ಇರೋದ್ರಿಂದ ಕೆರೆಯಲ್ಲೂ ಕೂಡ ಸಾಕಷ್ಟು ಪೊಲ್ಯೂಷನ್ ಕೂಡ ಉಂಟಾಗ್ತಾ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್, ನಿಮ್ಮ ಕಂಪ್ನಿ.